ಕರ್ನಾಟಕದಲ್ಲಿ ಉತ್ತರ ಭಾರತೀಯರ ದಬ್ಬಾಳಿಕೆ ಹೆಚ್ಚಾಗಿದೆ. ಉತ್ತರ ಭಾರತೀಯರ ವಲಸೆ ಪರಿಣಾಮ ಕನ್ನಡಿಗರ ಅನ್ನವನ್ನ ಕಿತ್ತುಕೊಳ್ಳುತ್ತಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಸಿಂಹಪಾಲು ಸಿಗಬೇಕೆಂದು ಆಗ್ರಹಿಸುತ್ತಿರುವ ಕರ್ವೆ ನಾರಾಯಣಗೌಡ ಬಣ ಫೆಬ್ರವರಿ 1ರಂದು ಫ್ರೀಡಂ ಪಾರ್ಕ್ ಮಹಾ ಸಂಘರ್ಷ ಯಾತ್ರೆಗೆ ಚಾಲನೆ ನೀಡಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಕರ್ವೆ ಜಿಲ್ಲಾಧ್ಯಕ್ಷರಾದ ಪುರುಷೋತ್ತಮ ಗೌಡ ತಿಳಿಸಿದರು. ನಗೆದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಮಾರಾಟವಾಗುವ ಉತ್ಪನ್ನಗಳ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗಬೇಕು. ಎಲ್ಲ ಉತ್ಪನ್ನಗಳ ಮೇಲೆ 60% ಕನ್ನಡ ಬರಹ ಇರಬೇಕು. ರಾಜ್ಯದಲ್ಲಿರುವ ಹಣಕಾಸು ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳು ಕನ್ನಡಿಗರಿಗೆ ಮಾತ್ರ ಸಿಗಬೇಕು ಎಂಬ 3 ಹಕ್ಕೊತ್ತಾಯಗಳನ್ನು ಸರ್ಕಾರದ ಮುಂದಿಡುತ್ತಿದ್ದೇವೆ. ತಾಲೂಕು ಅಧ್ಯಕ್ಷರಾದ ಮಂಜುನಾಥ ನಾಯ್ಕ ಮಾತನಾಡಿ, ರಾಜ್ಯದಲ್ಲಿ ಉತ್ತರ ಭಾರತೀಯರ ವಲಸೆ ಹೆಚ್ಚಾಗಿದೆ. ರಾಜ್ಯದಲ್ಲಿನ ಉದ್ಯೋಗಗಳು ಪರಭಾಷಿಕರ ಪಾಲಾಗುತ್ತಿವೆ. ಬ್ಯಾಂಕ್ಗಳಲ್ಲಿ ಕನ್ನಡ ಮಾತನಾಡುವ ಸಿಬ್ಬಂದಿಗಳೇ ಇಲ್ಲದಂತ ಪರಿಸ್ಥಿತಿ ಇದೆ. ಇದರಿಂದ ಹಳ್ಳಿಯ ರೈತಾಪಿ ಜನರಿಗೆ ತೊಂದರೆಯಾಗುತ್ತಿದೆ. ಚಿನ್ನಾಭರಣ ಅಂಗಡಿಗಳಿಂದ ಹಿಡಿದು ಕ್ಷೌರದ ಅಂಗಡಿಗಳು ಉತ್ತರ ಭಾರತೀಯರ ಪಾಲಾಗುತ್ತಿವೆ. ಜಿಲ್ಲಾ ಕೇಂದ್ರಗಳಿಂದ ಹೋಬಳಿ ಕೇಂದ್ರಗಳಿಗೆ ಲಗ್ಗೆ ಇಡುತ್ತಿದ್ದು ಕನ್ನಡಿಗರ ಅನ್ನ ಕಸಿದುಕೊಳ್ಳುತ್ತಿದ್ದಾರೆ. ನಾರ್ತಿ ದುರಹಂಕಾರಿಗಳೇ ರಾಜ್ಯ ಬಿಟ್ಟು ತೊಲಗಿ ಎಂಬ ಘೋಷಣೆಯೊಂದಿಗೆ ಫೆಬ್ರವರಿ 1ರಂದು ಮಹಾ ಸಂಘರ್ಷ ಯಾತ್ರೆ ಮಾಡಲಾಗುತ್ತಿದೆ ಎಂದರು. ಕನ್ನಡಿಗರ ಇಲ್ಲಿ ಕರ್ನಾಟಕದಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳ ಮೇಲೆ ಕನ್ನಡ ಬರಹ ಇರಲಿ. ಬ್ಯಾಂಕ್ಗಳಲ್ಲಿ ಏನು ದೌರ್ಜನ್ಯ ಮಾಡ್ತಿದ್ದೀರಾ ನೀವು? ಹಿಂದಿ ನಾರ್ತ್ ಈಸ್ಟು ಏನು ಕನ್ನಡ ಬರೋದಿಲ್ಲ, ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಮಾತಾಡಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಮಾತಾಡ್ತಿರಲ್ಲ, ನೀವು ಶೋಭೆ ತರ್ತೈತಾ? ಹಾಗೂ ನೀವೇನೇ ಒಬ್ಬರಿಗೆ ಬ್ಯಾಂಕ್ ಲೋನ್ ಕೊಡ್ಬೇಕಾದ್ರೆ ಕನ್ನಡದಲ್ಲೇ ಇರಬೇಕು, ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಇರಬಾರ್ದು. ನೀವೀಗಾಗಲೇ ಕನ್ನಡದಲ್ಲಿ ಕಲ್ತಿದ್ರೆ ಮಾತ್ರನೇ ನಿಮ್ಗೆ ಇಲ್ಲಿ ಇರೋದಕ್ಕೆ ಅವಕಾಶ. ಆ ರೀತಿ ಏನಾದರೂ ನಮ್ಮವ್ರು ಬಂದಾಗ ಕನ್ನಡದಲ್ಲಿ ನೀವೇನಾದರೂ ಮಾತಾಡಲಿಲ್ಲ ಅಂದರೆ ಕರ್ವೆ ಸೇನಾದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ನಾರಾಯಣಗೌಡರು ಪಡೆ ಸಜ್ಜಾಗಿದೆ. ನಾವೇ ಹೊರದೋಗ್ತೀವಿ. ನಮ್ಗೆ ಯಾವುದೇ ರೀತಿ ಕೇಸು ಪಾಸು ಯಾವುದೇ ರೀತಿ ಭಯ ಇಲ್ಲ. ಎಲ್ಲದಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ಈಗ ಆಲ್ರೆಡಿ ನಮಗೆ ಮನವರಿಕೆ ಮಾಡಿದ್ದಾರೆ. ಫೆಬ್ರವರಿ 1ನೇ ತಾರೀಕು ಮಹಾ ಸಂಘರ್ಷ ಯಾತ್ರೆ ಅನ್ನೋದು ಒಂದು ರಾಜ್ಯದ ಉದ್ದಗಲಕ್ಕೂ ಅಣ್ಣ ಟಿ ನಾರಾಯಣಗೌಡರ ಆದೇಶಕ್ಕೆ ಹೋಗ್ಬಿಟ್ಟು ಇದು ಫೆಬ್ರವರಿ 1ನೇ ತಾರೀಕಿಗೆ ಸಜ್ಜಾಗಿದ್ದಾರೆ. ಈಗಾಗಲೇ ಬೆಂಗಳೂರು ಗಾಂಧಿನಗರದಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡಿ ಅಣ್ಣ ಟಿ ನಾರಾಯಣಗೌಡರು ರಾಜ್ಯದ 31 ಜಿಲ್ಲೆ 224 ತಾಲೂಕುಗಳಲ್ಲೂ ಸಹ ಈಗಾಗಲೇ ಎಲ್ಲ ಕರ್ವೆ ಕಾರ್ಯಕರ್ತರು ಸೇನಾನಿಗಳು ಸಜ್ಜಾಗಿದ್ದಾರೆ. ಅದರ ಜೊತೆಗೆ ಏನು ಅಣ್ಣ ಟಿ ನಾರಾಯಣಗೌಡರು ಈ ಹೋರಾಟಕ್ಕೆ ಯಾವ ರೀತಿ ಸಜ್ಜಾಗಿದ್ದಾರೆ ಅಂದರೆ, ಈ ಉತ್ತರ ಭಾರತದ ಗುಜರಾತಿಗಳು, ಸಿಂಧಿಗಳು, ಮಾರ್ವಾಡಿಗಳು ಬಂದು ಇಲ್ಲಿ ದೌರ್ಜನ್ಯ ತೋರಿಸ್ತಿದ್ದಾರೆ. ಯಾವ ರೀತಿ ದೌರ್ಜನ್ಯ ತೋರಿಸ್ತಿದ್ದಾರೆ ಅಂತಂದರೆ, ಕನ್ನಡಿಗರಿಗೆ ಇಲ್ಲಿ ಉಳಿಗಾಲ ಇಲ್ಲ ಅನ್ನೋದಾಗಿದೆ. ಆ ಉಳಿಗಾಲಕ್ಕೆ ನಾವು ಯಾವ ರೀತಿ ಮದ್ದುಗುಂಡು ತಯಾರು ಮಾಡಬೇಕು, ಯಾವ ರೀತಿ ನಾವು ಇರಬೇಕು, ಮುಂದಿನ ನಮ್ಮ ಯುವ ಪೀಳಿಗೆಗೆ ಯಾವ ರೀತಿ ನಾವು ಸಂದೇಶ ಕೊಡಬೇಕು, ಹಿಂದೆ ನಮ್ಗೆ ಏನೇನು ಅನ್ಯಾಯ ಆಗಿತ್ತು, ಇದರ ನಿಟ್ಟಿನಲ್ಲಿ ಅಣ್ಣ ಟಿ ನಾರಾಯಣಗೌಡರು ಸಾಕಷ್ಟು ಸಭೆಗಳನ್ನು ಮಾಡಿ ಫೆಬ್ರವರಿ 1ನೇ ತಾರೀಕಿಗೆ ಈ ಐತಿಹಾಸಿಕ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ 4 ತಾಲೂಕುಗಳಲ್ಲಿ ಈಗಾಗಲೇ ಸಭೆಗಳನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲೂ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿ ಏನಪ್ಪ ಅಂತಂದರೆ, ಈ ಮಾರ್ವಾಡಿ ಸಿಂಧಿಗಳು ನಮ್ಮನ್ನು ಯಾವ ರೀತಿ ಕನ್ನಡ ನ್ಯಾಮಾರಿಸ್ತಾರೆ ಅಂತಂದರೆ, ಪ್ರಪ್ರಥಮವಾಗಿ ಆರಾಮಾಗಿ ಬರ್ತಾರೆ ಇಲ್ಲಿಗೆ. ನಾವು ಕಾರ್ಮಿಕರು ಕೂಲಿ ಕೆಲಸದಾರ ಅಂತೇಳಿ ಬರ್ತಾರೆ.